ನಮಸ್ಕಾರ ಸ್ನೇಹಿತರೆ, ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಒಂದು ಶತ್ರು ರಾಷ್ಟ್ರದಲ್ಲಿದ್ದೀರಾ ಅಂತ ಅನ್ಕೊಳ್ಳಿ. ಬಾರ್ಡರ್ನಿಂದ ಸುಮಾರು 50 ಕಿಲೋಮೀಟರ್ ಒಳಗಡೆ ಕತ್ತಲಲ್ಲಿ ಒಂಟಿಯಾಗಿ ಸಿಕ್ಕಾಕೊಂಡಿದ್ದೀರಾ ಅಂತ. ನಿಮ್ಮ ಹತ್ರ GPS ಇಲ್ಲ, ಕಮ್ಯುನಿಕೇಶನ್ ಮಾಡೋಕ್ಕೆ ಯಾವುದೇ ರೇಡಿಯೋ ಡಿವೈಸ್ ಇಲ್ಲ. ಶತ್ರು ದೇಶದ ಸೇನೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿಮ್ಮನ್ನು ಹುಡುಕ್ತಾ ಇದೆ. ಈ ಟೈಮ್ನಲ್ಲಿ ನಿಮ್ಮ ದೇಶದ ಸೇನೆ ಬಂದು ಕಾಪಾಡೋಕೆ ಸಾಧ್ಯನಾ? ಸಾಮಾನ್ಯವಾಗಿ ಅಸಾಧ್ಯ. ಆದರೆ ಅಮೆರಿಕನ್ ಕಮಾಂಡೋಗಳು ಇರಾನ್ ನೆಲದ ಡೀಪ್ ಇನ್ಸೈಡ್ ಹೋಗಿ ತಮ್ಮ ಪೈಲಟ್ನ ಸೇಫ್ ಆಗಿ ಎತ್ಕೊಂಡ್ಬಂದಿದ್ದಾರೆ. ಇರಾನ್ ಜೊತೆಗಿನ ಕಾಳಗದ ವೇಳೆ ಈ ಅಚ್ಚರಿ ನಡೆದಿದೆ. ಆದರೆ ಈ ರೋಚಕ ಕಾರ್ಯಾಚರಣೆಗೆ ಅಮೆರಿಕ ಯೂಸ್ ಮಾಡಿದ ಟೆಕ್ನಾಲಜಿ ಈಗ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ. ಇದನ್ನು ಗೋಸ್ಟ್ ಮರ್ಮರ್ ಟೆಕ್ನಾಲಜಿ ಅಂತ ಕರೀತಾ ಇದ್ದಾರೆ. ಗೋಸ್ಟ್ ಮರ್ಮರ್, ದೆವ್ವದ ಗುಣಗಾಟನ ಏನಿದು ಹಾಗಾದರೆ? 106 ಮೈಲಿ ದೂರದಿಂದ ಹಾರ್ಟ್ ಬೀಟ್ ಟ್ರ್ಯಾಕ್ ಮಾಡಿದ್ದು ಹೇಗೆ? ಕಾಣದ ಹೃದಯ ಬಡಿತಕ್ಕಾಗಿ ಅಲ್ಲಿ ಅಮೆರಿಕದ ಆಪರೇಷನ್ ಹೇಗಿತ್ತು? ಬನ್ನಿ ಡೀಟೇಲ್ ಆಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ಮಗ ಚಾನಲ್. ನಾನು ಅಮರ್ ಪ್ರಸಾದ್. ನೋ GPS, ನೋ ಸಿಗ್ನಲ್, ಶತ್ರುಗಳ ನೆಲದಲ್ಲಿ ಒಂಟಿ ಜೀವ. ಮೊದಲಿಗೆ ಈ ಘಟನೆಯ ಹಿನ್ನೆಲೆ ಹೇಳಿಬಿಡ್ತೇವೆ. ಇದು ನಡೆದಿರುವುದು 2026 ಏಪ್ರಿಲ್ 3ನೇ ತಾರೀಕು. ಇರಾನ್ ಮತ್ತು ಅಮೆರಿಕ ನಡುವೆ ಯುದ್ಧ ನಡೀತಾ ಇತ್ತು. ಬೆಳಗಿನ ಜಾವ ಅಮೆರಿಕದ F-15E ಸ್ಟ್ರೈಕ್ ಈಗಲ್, ಕಾಲ್ ಸೈನ್ ಜೂಡ್ 44, ಅತ್ಯಾಧುನಿಕ ಫೈಟರ್ ಜೆಟ್ ದಕ್ಷಿಣ ಇರಾನ್ನ ಅಗಸದಲ್ಲಿ ಹಾರಾಡ್ತಿತ್ತು. ಅದೇ ಟೈಮ್ಗೆ ಸರಿಯಾಗಿ ಇರಾನ್ ಸೇನೆ ಹೊಡೆದ ಹೀಟ್ ಸೀಕಿಂಗ್ ಮಿಸೈಲ್ ವಿಮಾನಕ್ಕೆ ಅಪ್ಪಳಿಸ್ತು. ಆ ವಿಮಾನದಲ್ಲಿ 2 ಪೈಲಟ್ಗಳಿದ್ರು. ಒಬ್ಬರನ್ನ ಅಮೆರಿಕದ ಪಡೆಗಳು ತಕ್ಷಣ ರಕ್ಷಣೆ ಮಾಡಿದ್ರು. ಆದರೆ ಡ್ಯೂಡ್ 44 ಬ್ರಾವೋ ಅನ್ನೋ ಕಾಲ್ ಸೈನ್ ಇದ್ದ ಇನ್ನೊಬ್ಬ ಪೈಲಟ್ ಶತ್ರು ನೆಲದಲ್ಲಿ ಸಿಕ್ಕಾಕೊಂಡ್ರು. ಅದು ಎಲ್ಲಿ? ನೈಋತ್ಯ ಇರಾನ್ನ ಅತ್ಯಂತ ದುರ್ಗಮ ಗುಡ್ಡಗಾಡು ಪ್ರದೇಶ ಕೊಹಿಗುಲು ಮತ್ತು ಬೋಯರ್ ಅಹಮದ್ ಪ್ರಾಂತ್ಯದಲ್ಲಿ ಗುಡ್ಡಗಾಡು ನಡುವಿನ ಗ್ಯಾಪ್ನಲ್ಲಿ ಸಿಕ್ಕಾಕೊಂಡಿದ್ರು. ಇರಾನ್ ಸೇನೆ ಆತನನ್ನ ಜೀವಂತವಾಗಿ ಹಿಡಿಬೇಕು ಅಂತ $60,000 ಬಹುಮಾನವನ್ನು ಕೂಡ ಘೋಷಣೆ ಮಾಡಿ ಇಡೀ ಆ ಪ್ರದೇಶವನ್ನು ಜಾಲಾಡ್ತಿತ್ತು. ಟೈಮ್ ಫಾಸ್ಟ್ ಆಗಿ ಹೋಗ್ತಿತ್ತು. ಟೈಮ್ ಕಳೆದ ಹಾಗೂ ಕೂಡ ಪೈಲಟ್ ಸಿಕ್ಕಿ ಬೀಳೋ ಚಾನ್ಸಸ್ ಅಥವಾ ಪ್ರಾಣ ಕಳ್ಕೊಳ್ಳೋ ಅಪಾಯ ಜಾಸ್ತಿ ಆಗ್ತಾ ಇತ್ತು. ಆತನ ಬಳಿ ಇದ್ದ ಸರ್ವೈವಲ್ ಡಿವೈಸ್ನಿಂದ ನಿಖರವಾದ ಲೊಕೇಶನ್ ಸಿಗ್ತಾ ಇರಲಿಲ್ಲ. ಇದನ್ನು ಉಳಿಸೋಕೆ ಅಂತಲೇ ಅಮೆರಿಕ ಸುಮಾರು 155 ವಿಮಾನಗಳನ್ನು, ಹೆಲಿಕಾಪ್ಟರ್ಗಳನ್ನು ಹಾಗೂ 110ಕ್ಕೂ ಅಧಿಕ ಕಮಾಂಡೋಗಳನ್ನು ರೆಡಿ ಮಾಡಿತು. ಇರಾನ್ ಸೈನಿಕರು ಅಮೆರಿಕದ ಹೆಲಿಕಾಪ್ಟರ್ಗಳ ಮೇಲೆ ಗುಂಡಿನ ದಾಳಿ ಕೂಡ ಮಾಡಿದ್ರು. ಅಮೆರಿಕದ ಒಂದು A-10 ವಿಮಾನಕ್ಕೂ ಡ್ಯಾಮೇಜ್ ಆಯಿತು. ಇಷ್ಟೆಲ್ಲ ರಿಸ್ಕ್ ಇದ್ದರೂ ಅಮೆರಿಕನ್ ಕಮಾಂಡರ್ಸ್ ಹಿಂದೆ ಸರಿಲಿಲ್ಲ. GPS ವರ್ಕ್ ಆಗದೇ ಇದ್ದಾಗ ಅಮೆರಿಕ ಬಳಸಿದ್ದು ಮನುಷ್ಯರ ಅತಿ ದೊಡ್ಡ ಶಕ್ತಿಯಾದ ಉಸಿರು ಮತ್ತು ಹಾರ್ಟ್ ಬೀಟನ್ನು. CIA ಸೀಕ್ರೆಟ್ ಅಸ್ತ್ರ ಗೋಸ್ಟ್ ಮರ್ಮರ್. ಏನಿದು ಗೋಸ್ಟ್ ಮರ್ಮರ್? ಇದೇನು ಕೈಯಲ್ಲಿ ಹಿಡ್ಕೊಳ್ಳೋ ಡಬ್ಬಿನ, ಮ್ಯಾಜಿಕ್ ಡಬ್ಬಿನ? ಅಲ್ಲ. ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಪ್ರಕಾರ ಇದೊಂದು ಮೋಸ್ಟ್ ಅಡ್ವಾನ್ಸ್ಡ್ ಸೆನ್ಸಾರ್ ಫ್ಯೂಷನ್ ಸಿಸ್ಟಮ್. ಇದರಲ್ಲಿ 3 ಟೆಕ್ನಾಲಜಿಯನ್ನು ಜೋಡಿಸಿ ಮಾಡಿರೋ ಒಂದು ಅದ್ಭುತ ಟೆಕ್ನಾಲಜಿ ಇದೆ. ಒಂದು ಸ್ಯಾಟಲೈಟ್, ಎರಡನೇದು ಆಕಾಶದಲ್ಲಿ ಹಾರಾಡೋ ಹೈಟೆಕ್ ಡ್ರೋನ್ಸ್, ISR ಡ್ರೋನ್ಸ್, ಮೂರನೇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಬೈನ್ ಆಗಿರೋ ಬಿಗ್ ನೆಟ್ವರ್ಕ್. ಇದನ್ನು ಡೆವಲಪ್ ಮಾಡಿದ್ದು ಅಮೆರಿಕದ ಇಂಟೆಲಿಜೆನ್ಸ್ ಸಂಸ್ಥೆ CIA ಹಾಗೂ ಪ್ರಪಂಚದ ಮೋಸ್ಟ್ ಡೇಂಜರಸ್ ವೆಪನ್ಸ್ ಮಾಡೋ ಲಾಕ್ಹೀಡ್ ಮಾರ್ಟಿನ್ ಕಂಪನಿಯ ಸ್ಕಾಂಕ್ ವರ್ಕ್ಸ್ ಡಿವಿಷನ್. ಇದರ ಸ್ಪೆಷಾಲಿಟಿ ಏನು ಅಂದರೆ, ಇದು ಡೈರೆಕ್ಟ್ ಆಗಿ ಶತ್ರುಗಳನ್ನು ಕಣ್ಣಾರೆ ನೋಡಲ್ಲ, ಬದಲಾಗಿ ಮನುಷ್ಯರ ದೇಹದಿಂದ ಹೊರಬರೋ ಅತ್ಯಂತ ಸೂಕ್ಷ್ಮ ಸಿಗ್ನಲ್ಗಳನ್ನು, ಬಯೋ ಸಿಗ್ನೇಚರ್ಸನ್ನು ಕ್ಯಾಚ್ ಮಾಡುತ್ತೆ. ಉದಾಹರಣೆಗೆ, ಈಗ ಯಾರೋ ಒಬ್ಬ ವ್ಯಕ್ತಿಯನ್ನು ಟ್ರ್ಯಾಕ್ ಮಾಡಬೇಕು ಅಂದರೆ ಅವ್ರ ಹತ್ರ ಮೊಬೈಲ್ ಇರಲಿ ಬಿಡಲಿ, ಕಮ್ಯುನಿಕೇಷನ್ ಸೆಟ್ ಕಳೆದು ಹೋಗಿರಲಿ, ಆತ ಕೇವಲ ಜೀವಂತವಾಗಿದ್ದರೆ ಸಾಕು. ಈ ಟೆಕ್ನಾಲಜಿ ಆತನನ್ನು ಟ್ರ್ಯಾಕ್ ಮಾಡುತ್ತೆ. ತುಂಡು ಮಾಹಿತಿಯನ್ನು ಕಲೆ ಹಾಕಿ ಒಂದು ಕಂಪ್ಲೀಟ್ ಲೊಕೇಶನ್ ಪಿಕ್ಚರನ್ನು ರೆಡಿ ಮಾಡಿಕೊಡುತ್ತೆ. ಹೇಗೆ? ಹಾಗಿದ್ರೆ ಹುಡುಕೋದು ಹೇಗೆ? ಅದನ್ನು ನೋಡೋ ಮುನ್ನ ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ರಾಮ ಮಂದಿರ ಸೇರಿ ಇಲ್ಲೆಲ್ಲ ನಿಮಗೆ ಪ್ರವಾಸ ಹೋಗಬೇಕು ಅಂತ ಇದ್ದರೆ ಈ ಪ್ಯಾಕೇಜ್ ನಿಮಗಾಗಿ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಬನ್ನೀಗ ಸ್ಟೋರಿಗೆ ವಾಪಸ್ ಬರೋಣ, ಎಕ್ಸ್ಪ್ಲೇನ್ ಮಾಡ್ತೇವೆ ನಿಮಗೆ. ಮನುಷ್ಯನ ದೇಹ ಅನ್ನೋದು ಒಂದು ದೊಡ್ಡ ಎಲೆಕ್ಟ್ರಾನಿಕ್ ಮಷಿನ್ ಇದ್ದ ಹಾಗೆ. ನಮ್ಮ ಹೃದಯ ಬಡಿತಾ ಇರುತ್ತಲ್ವಾ, ಆಗ ಸಣ್ಣದೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ವಿದ್ಯುತ್ ಕಾಂತೀಯ ಅಲೆ ಕ್ರಿಯೇಟ್ ಆಗುತ್ತೆ. ಸೈನ್ಸ್ ಪ್ರಕಾರ ಹೇಳೋದಾದರೆ ನಮ್ಮ ಹಾರ್ಟ್ ಸುಮಾರು 50 ಪಿಕೋ ಟೆಸ್ಲಾನಷ್ಟು ಅತಿ ಸಣ್ಣ ಕಾಂತೀಯ ಕ್ಷೇತ್ರವನ್ನು ಸೃಷ್ಟಿ ಮಾಡುತ್ತೆ. ಇದು ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ಗಿಂತ ಲಕ್ಷಾಂತರ ಪಟ್ಟು ವೀಕ್ ಇರುತ್ತೆ. ಅದೇ ರೀತಿ ಪ್ರತಿಯೊಂದು ಹಾರ್ಟ್ ಬೀಟ್ ಕೂಡ ನಮ್ಮ ದೇಹದಲ್ಲಿ ಸಣ್ಣ ಕಂಪನ, ಒಂದು ಮೈಕ್ರೋ ವೈಬ್ರೇಷನ್ ಉಂಟು ಮಾಡುತ್ತೆ. ನಿಮಗೆ ಇನ್ನೂ ಕೂಡ ಬಿಡಿಸಿ ಹೇಳಬೇಕು ಅಂದರೆ, ಒಂದು ಡ್ರಮ್ ಬಾರಿಸಿದಾಗ ಪಕ್ಕದಲ್ಲಿ ನೀರಿನಲ್ಲಿ ಹೇಗೆ ಸಣ್ಣ ಕಂಪನಗಳು ಸೃಷ್ಟಿಯಾಗ್ತಾವೋ, ಹಾಗೆ ನಮ್ಮ ಹೃದಯ ಬಡಿದಾಗ ನಮ್ಮ ಚರ್ಮ ಮತ್ತು ಬಟ್ಟೆಯ ಮೇಲೆ ಸಣ್ಣ ವೈಬ್ರೇಷನ್ ಆಗುತ್ತೆ. ಗೋಸ್ಟ್ ಮರ್ಮರ್ನ ಆಕಾಶದಲ್ಲಿ ಹಾರೋ ಹೈಟೆಕ್ ಲೇಸರ್ ಡ್ರೋನ್ಗಳು ಈ ವೈಬ್ರೇಷನನ್ನು ಕ್ಯಾಚ್ ಮಾಡ್ತವೆ. ಆದರೆ ಇಲ್ಲಿರೋ ದೊಡ್ಡ ಪ್ರಾಬ್ಲಮ್ ಅಂದರೆ ನಾಯ್ಸ್. ಇರಾನ್ನ ಮರುಭೂಮಿಯಲ್ಲಿ ಬೀಸೋ ಭಾರೀ ಗಾಳಿ, ಪ್ರಾಣಿಗಳ ಓಡಾಟ, ಮರಳಿನ ಶಬ್ದ, ಇದೆಲ್ಲದರ ನಡುವೆ ಈ ಅತಿ ಸಣ್ಣ ಹಾರ್ಟ್ ಬೀಟ್ ಸಿಗ್ನಲನ್ನು ಹೇಗೆ ಪತ್ತೆ ಹಚ್ಚೋದು? ಇದಕ್ಕೋಸ್ಕರವೇ ಪವರ್ಫುಲ್ AI ಇಂಟಿಗ್ರೇಟ್ ಮಾಡಲಾಗಿದೆ. ಈ ಸಿಸ್ಟಮ್ನಲ್ಲಿರೋ AI ಪ್ರಕೃತಿಯ ಬೇಡವಾದ ಎಲ್ಲ ಗದ್ದಲಗಳನ್ನು, ಬ್ಯಾಕ್ಗ್ರೌಂಡ್ ನಾಯ್ಸ್ನ ಕಂಪ್ಲೀಟಾಗಿ ಫಿಲ್ಟರ್ ಮಾಡಿ ಬಿಸಾಕತ್ತೆ.
ಕೇವಲ ಮನುಷ್ಯರ ಹಾರ್ಟ್ ಬೀಟ್ನ ಮೂಮೆಂಟ್ ಹಾರ್ಟ್ ಬೀಟ್ ಪ್ಯಾಟ್ರನ್ ಅದನ್ನು ಮಾತ್ರ ಪ್ರತ್ಯೇಕಿಸ್ತಾರೆ. ಇದರ ಜೊತೆಗೆ ಥರ್ಮಲ್ ಇಮೇಜಿಂಗ್, ದೇಹದ ಉಷ್ಣಾಂಶ ಕೂಡ ಕೆಲಸ ಮಾಡುತ್ತೆ. ಮರುಭೂಮಿಯ ಕಲ್ಲು ಮರಳುಗಳ ಶಾಖದ ನಡುವೆ ಮನುಷ್ಯರ ದೇಹದ ಉಷ್ಣಾಂಶವನ್ನು AI ಬೇರ್ಪಡಿಸಿ ಅದನ್ನು ಟ್ರ್ಯಾಕ್ ಮಾಡುತ್ತೆ. ಇಲ್ಲೂ ಕೂಡ ಹಾಗೆ ಮಾಡಲಾಯಿತು. ಈ ಘೋಸ್ಟ್ ಮರ್ಮರ್ ಸಿಸ್ಟಮ್ ಆ ಪೈಲಟ್ನ ಹಾರ್ಟ್ ಬೀಟ್, ಆತನ ಬಾಡಿ ಹೀಟ್ ಮತ್ತು ಆತನ ಮೂಮೆಂಟ್ಸ್ ಈ ಮೂರನ್ನು ಮ್ಯಾಚ್ ಮಾಡ್ತು. ಬರೋಬ್ಬರಿ 45 ನಿಮಿಷಗಳ ಕಾಲ ಆತನನ್ನು ಕಂಟಿನ್ಯೂಸ್ಲಿ ಅಬ್ಸರ್ವ್ ಮಾಡಿ ಆಮೇಲೆ ಫೈನಲಿ ಇದು 100ಕ್ಕೆ 100 ನಮ್ಮ ಪೈಲಟ್ಟೇ ಅಂತ ಕನ್ಫರ್ಮ್ ಮಾಡಿದ್ರು. ಆಮೇಲೆ ಕಮಾಂಡೋಗಳು ಹೋಗಿ ಆತನನ್ನು ಸೇಫಾಗಿ ಎತ್ಕೊಂಡ್ಬಂದರು. ಆದರೆ ಅಮೆರಿಕ ಈ ಟೆಕ್ನಾಲಜಿಯನ್ನು ರಾತ್ರಿ ಕಂಡುಹಿಡಿಯಲಿಲ್ಲ. ಇದರ ಟೆಸ್ಟಿಂಗ್ ಶುರುವಾಗಿದ್ದು ಬರೋಬ್ಬರಿ 7 ವರ್ಷಗಳ ಹಿಂದೆ. ಅಸಾಧ್ಯವನ್ನು ಸಾಧ್ಯವಾಗಿಸಿದ ಜೆಟ್ಸನ್. ಸ್ನೇಹಿತರೆ, ಅಮೆರಿಕದ ಈ ರಹಸ್ಯದ ಬೇರಿರೋದು 2019ರಲ್ಲಿ. ಅವತ್ತು ಅಮೆರಿಕದ ರಕ್ಷಣಾ ಕೇಂದ್ರವಾದ ಪೆಂಟಗನ್ ಒಂದು ಸೀಕ್ರೆಟ್ ಪ್ರಾಜೆಕ್ಟ್ನ ಟೆಸ್ಟ್ ಮಾಡಿತ್ತು. ಅದರ ಹೆಸರು ಪ್ರಾಜೆಕ್ಟ್ ಜೆಟ್ಸನ್. ಈ ಜೆಟ್ಸನ್ ಪ್ರಾಜೆಕ್ಟ್ನಲ್ಲಿ ಇನ್ಫ್ರಾರೆಡ್ ಲೇಸರ್ ವೈಬ್ರೋಮೆಟ್ರಿ ಅನ್ನೋ ಟೆಕ್ನಾಲಜಿಯನ್ನು ಬಳಸಲಾಗಿತ್ತು. ಇದರ ಸ್ಪೆಷಾಲಿಟಿ ಏನು ಅಂದರೆ 200 ಮೀಟರ್ ದೂರದಿಂದಲೇ ಒಬ್ಬ ವ್ಯಕ್ತಿಯ ಹೃದಯ ಬಡಿತವನ್ನು ಪತ್ತೆ ಹಚ್ಚುವಲ್ಲಿ ಅವತ್ತು ಅಮೆರಿಕಾಗೆ ಸಕ್ಸಸ್ ಸಿಕ್ಕಿತ್ತು. ಈ ಜೆಟ್ಸನ್ ಟೆಕ್ನಾಲಜಿ ಸುಮಾರು 95% ಆ್ಯಕ್ಯುರಸಿ ಕೊಟ್ಟಿತ್ತು. ಆದರೆ ಇದರಲ್ಲಿ ಒಂದಿಷ್ಟು ಮಿತಿಗಳಿದ್ವು. ಆ ವ್ಯಕ್ತಿ ಒಂದೇ ಕಡೆ ಸುಮ್ಮನೆ ನಿಂತಿರಬೇಕಾಗಿತ್ತು ಮತ್ತು ಇದು ಕೇವಲ 200 ಮೀಟರ್ ಅಂದರೆ ಶಾರ್ಟ್ ರೇಂಜ್ವರೆಗೆ ಮಾತ್ರ ಕೆಲಸ ಮಾಡ್ತಾಯಿತ್ತು. ನೆಕ್ಸ್ಟ್ ಅವತ್ತಿನ ಆ ಶಾರ್ಟ್ ರೇಂಜ್ ಡೈರೆಕ್ಟ್ ಲೇಸರ್ ಟೆಕ್ನಾಲಜಿಯನ್ನೇ ಇವತ್ತು AI ಜೊತೆಗೆ ಸೇರಿಸಿ ಮಲ್ಟಿ ಸೆನ್ಸಾರ್ ನೆಟ್ವರ್ಕ್ ಆಗಿ ಅಪ್ಗ್ರೇಡ್ ಮಾಡಿ ಈ ಘೋಸ್ಟ್ ಮರ್ಮರ್ ಅನ್ನೋ ಬ್ರಹ್ಮಾಸ್ತ್ರವನ್ನು ಅಮೆರಿಕ ರೆಡಿ ಮಾಡಿದೆ. ಅಮೆರಿಕ ತನ್ನ ಪೈಲಟ್ನ ಸೇಫ್ ಆಗಿ ವಾಪಸ್ ಕರ್ಕೊಂಡ್ಬಂದಿದೆ. ಇದು ಪ್ರಪಂಚದ ಬೇರೆ ರಾಷ್ಟ್ರಗಳಿಗೆ ಮುಂದಿನ ಭವಿಷ್ಯಕ್ಕೆ ಕೊಡ್ತಾ ಇರೋ ವಾರ್ನಿಂಗ್ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಈ ಟೆಕ್ನಾಲಜಿ ಇನ್ನಷ್ಟು ಶಕ್ತಿಶಾಲಿಯಾದಾಗ ಇದರ ಇಂಪ್ಯಾಕ್ಟ್ನಿಂದ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಕೇವಲ ಒಬ್ಬ ಮೋಸ್ಟ್ ವಾಂಟೆಡ್ ಉಗ್ರ ಮಾತ್ರ ಅಲ್ಲ, ಅಥವಾ ಶತ್ರು ರಾಷ್ಟ್ರದಲ್ಲಿ ಬಿದ್ದಿರೋ ಪೈಲಟ್ ಮಾತ್ರ ಅಲ್ಲ. ಈ ವೆಪನ್ ಇರೋರು, ಈ ಟೂಲ್ ಇರೋರು ಜಗತ್ತಿನ ಯಾರನ್ನ ಬೇಕಾದರೂ ಹೇಗೆ ಬೇಕಾದರೂ ಟ್ರ್ಯಾಕ್ ಮಾಡೋ ಲೆವೆಲ್ಗೆ ಸರ್ವೇಲೆನ್ಸ್ ಮಾಡ್ಬೋದು. ಪ್ರೈವಸಿ ಅನ್ನೋದೇ ಇರೋದಿಲ್ಲ. ಫೋನೆಲ್ಲ ಸ್ವಿಚ್ ಆಫ್ ಮಾಡಿಕೊಂಡ್ರೂ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲ. ಅಮೆರಿಕ ತನಗೆ ತೋಚಿದವರನ್ನ ಟಾರ್ಗೆಟ್ ಮಾಡಬಹುದು ಅನ್ನೋ ಆತಂಕ ಕೂಡ ಇದೆ. ಹೆಂಗೆ ತಪ್ಪಿಸ್ಕೊಳ್ಳೋದು? ಎಲ್ಲ ಡಿವೈಸ್ಗಳನ್ನ ಆಫ್ ಮಾಡ್ಬೋದು, ಮಾಸ್ಕ್ ಹಾಕಿ ಮುಖವನ್ನು ಮುಚ್ಕೋಬೋದು, ಫಿಂಗರ್ ಪ್ರಿಂಟ್ ಸಿಗದ ಹಾಗೆ ಗ್ಲೌಸ್ ಹಾಕೋಬೋದು. ಆದರೆ ಹಾರ್ಟ್ ಬೀಟ್ ನಿಲ್ಲಿಸ್ಕೊಂಡಿರೋಕ್ಕಾಗತ್ತಾ ಬಂದ್ ಮಾಡಿಕೊಂಡು? ಇಲ್ಲ ಅಲ್ವಾ? ಸೊ ಇದು ಕೆಟ್ಟದಕ್ಕೂ ಬಳಕೆ ಆಗ್ಬೋದು, ಯಾರನ್ನೂ ಟಾರ್ಗೆಟ್ ಮಾಡೋಕ್ಕೂ ಕೂಡ ಬಳಕೆ ಆಗ್ಬೋದು. ಈ ಬಗ್ಗೆ ನಿಮಗೇನಿಸುತ್ತೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.